ನಮಸ್ತೆ ಎಲ್ಲರಿಗೂ. ನಿನ್ನೆ ನಾನು ಒಂದು ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿಬಿಟ್ಟಿದ್ದೆ. ಆ ಒಂದು ವಿಡಿಯೋ ಮಾಡುವುದಕ್ಕೆ ಮೇಯ್ನ್ ಕಾರಣ ಇವತ್ತಿನ ಈ ವಿಡಿಯೋ ಮಾಡುವುದಕ್ಕೆ ನಿನ್ನೆ ಒಂದು ಚಿಕ್ಕದಾಗಿ ಒಂದು 5 ನಿಮಿಷ ಒಂದು ವಿಡಿಯೋ ಬಿಟ್ಟಿದ್ದೆ. ಸ್ನೇಹಿತರೆ, ವಾಟ್ ಎವರ್ ಐ ಆಮ್ ಟೆಲ್ಲಿಂಗ್ ಟುಡೇ, ದಿಸ್ ಈಸ್ ನಾಟ್ ಆನ್ ಮೆಸೇಜ್ ಟು ದಿ ವಾಂಟೆಡ್ ಪೀಪಲ್ or to any kind of person. Today I am giving this speech as an Indian citizen. My name is Sampath Kumar C. I was born in Bangalore, and today I am working in USA, United States of America. I do my own business and kind of stuffs. So whatever I am trying to explain today, it is not related to any person wantedly. I am explaining as an Indian citizen because today my age is 35 years. I have lot of experience, so I need to share this experience to the public of Indian. ಸ್ನೇಹಿತರೆ ನಮಸ್ಕಾರ. ನಾನು ಮೊದಲನೇದಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, 2009 ನನಗೆ 18 ವರ್ಷ ಕ್ರಾಸ್ ಆಗಿತ್ತು. ನಾನು ಪಾಸ್ಪೋರ್ಟ್ ಅಪ್ಲೈ ಮಾಡೋಕ್ಕೆ ಹೋಗಿದ್ದೆ. ಆಗ ತಹಸೀಲ್ದಾರಿಂದ ಒಂದು ಲೆಟ್ರ್ ಬೇಕು ನನಗೆ. ಅದಕ್ಕೆ ನಾನು ಮ್ಯಾನ್ಯುವಲ್ ಆಗಿ ಬಂದುಬಿಟ್ಟು 9 ತಿಂಗಳು ತಹಸೀಲ್ದಾರ್ ಆಫೀಸ್ಗೆ ಒಂದು 4-5 ಊರುಗಳಿಗೆ ಹೋದೆ. ಯಾರೂ ನನಗೆ ಕೊಟ್ಟಿಲ್ಲ. ಜಸ್ಟ್ ಆವಾಗಲೂ ಬಂದುಬಿಟ್ಟು 2,000 ಅಂದರೆ ದೊಡ್ಡ ವಿಷಯ. 2,000 ಒಬ್ಬರಿಗೆ ಕೊಟ್ಟಿರೋದಕ್ಕೆ ವಿತಿನ್ 2 days 48 hours ನನಗೆ ಆ ಸರ್ಟಿಫಿಕೇಟ್ ಕೊಟ್ಟರು. ನಾನು ಪಾಸ್ಪೋರ್ಟ್ ಅಪ್ಲೈ ಮಾಡಿಕೊಂಡೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಭಾರತ ದೇಶ ಅನ್ನೋದು ನಡೀತಾ ಇರೋದಕ್ಕೆ ನನಗೆ ತುಂಬ ಬೇಜಾರಾಗುತ್ತೆ. ಎಸ್ಪೆಷಲಿ ಬಂದುಬಿಟ್ಟು ಪ್ರತಿಯೊಬ್ಬರು ಅವರವರು ಜೀವನದಲ್ಲಿ ಬಂದುಬಿಟ್ಟು ಅವರು ಹೆಂಡತಿ ಮಕ್ಕಳು ಮರಿ ಸಂಬಂಧ ಇಷ್ಟೇ ಹೋಗ್ತಾ ಇದೆ ಜೀವನ. ರಾಜಕಾರಣಗಳು ರಾಜಕೀಯ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಫಿಲಮ್ ಸ್ಟಾರ್ಸು ಫಿಲಮ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಮತ್ತು ಬಿಸ್ನೆಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದೇ ಜೀವನ ಅಲ್ಲ. ನಮಗೆ ಗೊತ್ತಿರೋದು 10 ಜನ ಕೇಳಬೇಕು, ನಮಗೆ ಗೊತ್ತಿಲ್ಲದೆ ಇರೋದು 10 ಜನದ ಹತ್ರ ಕಲ್ತ್ಕೊಳ್ಬೇಕು. ಅದು ಒಂದು ಜೀವನ. ನಾನು ಈ ವಿಡಿಯೋ ಮುಖಾಂತರ ಏನೆಲ್ಲಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಮೇಯ್ನಾಗಿ ಎಸ್ಪೆಷಲಿ ಬಂದುಬಿಟ್ಟು ಇವತ್ತು ಕೋಲಾರ ಡಿಸ್ಟಿಕ್ ಮುಳಬಾಗಲ್ ತಾಲೂಕ್ ಅತಿ ದೊಡ್ಡ ಜನಾಭಾ ಇರುವಂಥ ಒಂದು ಕ್ಷೇತ್ರ ಮುಳಬಾಗಲ್ ಕ್ಷೇತ್ರ. ಇಲ್ಲಿ ಬಂದುಬಿಟ್ಟು ಸುಮಾರು ನಾನು ಒಂದು ಆಲಂಗೂರು ಶ್ರೀನಿವಾಸ್ ಸಾರ ಊರಿಂದ ಬಂದುಬಿಟ್ಟು MLA ಆದಂಥ ಒಂದು ಇದನ್ನು ನನಗೆ ಊಹೆ ಬಂದಿರೋವಾಗಲಿಂದ, ಮತ್ತು ಬೇರೆಯವರಾಗಿದ್ರು, ಮತ್ತು ಡಾಕ್ಟರ್ ಕೊತ್ತೂರು ಜಿ ಮಂಜುನಾಥ್ ಸಾರ್ ಆದರು, ಇವಾಗಲೂ ಬಂದುಬಿಟ್ಟು ಮತ್ತು ಮೊನ್ನೆ ಒಂದು 5 ವರ್ಷ ಬಂದುಬಿಟ್ಟು H ನಾಗೇಶ್ ಸಾರ್ ಇದ್ದರು. ಈಗ ಬಂದುಬಿಟ್ಟು ಒಂದು 5 ವರ್ಷ ಬಂದುಬಿಟ್ಟು ಸಮೃದ್ಧಿ ಮಂಜುನಾಥ್ ಸಾರ್ ಅವ್ರ ಕೈಗೆ ಬಂದಿದೆ. ಖಂಡಿತವಾಗ್ಲೂ ತುಂಬ ಸಂತೋಷ ಆಗುತ್ತೆ. ಯಾಕಂದರೆ ಒಂದು ಹೆಂಡತಿ ಮಕ್ಕಳು ಸಂಸಾರ ಫ್ಯಾಮಿಲಿ ಇದನ್ನೆಲ್ಲ ಬಿಟ್ಟು ಇವರು ಪ್ರಜಾಸೇವೆ ಮಾಡಬೇಕು ಅಂತ ಮುಂದೆ ಬಂದು ಒಂದು MLA ಅಂದರೆ ಒಂದು ಅದು ಆಶಾಮಾಷಿ ಆಗಿರುವಂಥ ಒಂದು ವಿಷಯ ಅಲ್ಲ. ಖಂಡಿತವಾಗ್ಲೂ ಅದರಲ್ಲಿ ಜಾಸ್ತಿ ಕೆಲಸ ಇರುತ್ತೆ, ಜಾಸ್ತಿ ಇದಿರುತ್ತೆ, ಜಾಸ್ತಿ ಒತ್ತಡ ಇರುತ್ತೆ, ಜಾಸ್ತಿ ಪ್ರೆಷರ್ ಇರುತ್ತೆ. ಇಂಥ ಒಂದು ಕೆಲಸ ಮಾಡೋದಕ್ಕೆ ಇವರು ಮುಂದೆ ಬಂದಿದ್ದಾರೆ ಅಂದರೆ ಅದು ತುಂಬ ಹೆಮ್ಮೆ ಅನಿಸುತ್ತೆ ನನಗೆ. ನಾನು ಮೇಯ್ನಾಗಿ ಇವತ್ತು ಅತಿ ದೊಡ್ಡ ಕ್ಷೇತ್ರ, ಇಡೀ ಕರ್ನಾಟಕದಲ್ಲೇ ಅತಿ ದೊಡ್ಡ ಕ್ಷೇತ್ರ ಮುಳಬಾಗಲ್ ಜನತೆಯ ಆಲ್ ಸ್ಟೂಡೆಂಟ್ಸ್ ನಾನು ಹೇಳ್ತಾ ಇದ್ದೀನಿ. ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಇವತ್ತು ಮುರುಡೇಶ್ವರ ದೇವಸ್ಥಾನಕ್ಕೆ ಪ್ರವಾಸಕ್ಕೆ ಅಂತ ಟೀಚರ್ಸ್ ಎಲ್ಲರೂ ಬಂದುಬಿಟ್ಟು ಸ್ಟೂಡೆಂಟ್ಸ್ನ ಕರ್ಕೊಂಡೋದ್ರು. ಸ್ಟೂಡೆಂಟ್ಸ್ ಖುಷಿ ಕೊಡೋಣ, ಅವ್ರಿಗೊಂದು ದೇವಸ್ಥಾನ, ಒಂದು ಹಿಂದೂ ಸಂಪ್ರದಾಯ ಅದೋ ಇದೋ ಹೇಳೋಣ ಅಂತ ಕರ್ಕೊಂಡೋದ್ರು. ಅವರು ವಾಂಟೆಡ್ಲಿ ಕರ್ಕೊಂಡು ಹೋಗಿಲ್ಲ, ಸ್ಟೂಡೆಂಟ್ಸ್ಗೆ ಒಳ್ಳೇದು ಮಾಡಬೇಕು ಅಂತಲೇ ಕರ್ಕೊಂಡೋದ್ರು. ಅಲ್ಲಿ ಹೋದ ತಕ್ಷಣ ಬೇಜವಾಬ್ದಾರಿಯಿಂದ ಸ್ವಲ್ಪ ಅಲ್ಲಿ ಮುರುಡೇಶ್ವರ ದೇವಸ್ಥಾನದ ಟೆಂಪಲ್ ಅವರು ಒಂದು ಸೆಕ್ಯೂರಿಟಿ ಗಾರ್ಡ್ಸು ಅದೋ ಇದೋ ಹಿಡ್ಕೊಳ್ಬೇಕಾಗಿತ್ತು. ಅವ್ರು ಹಿಡ್ಕೊಂಡಿದ್ದಾರೋ ಹಿಡ್ಕೊಂಡಿಲ್ವೋ ಗೊತ್ತಿಲ್ಲ. ನಾನು ಎಷ್ಟೋ ಸಾರಿ ಮುರುಡೇಶ್ವರಕ್ಕೆ ಹೋಗಿದ್ದೀನಿ. ಬೇಜವಾಬ್ದಾರಿಯಿಂದ ಇವತ್ತು 4 ಪ್ರಾಣ ಹೋಗ್ಬಿಟ್ಟಿದೆ. ಇದು ನಾನು ಮೊದಲನೇದಾಗಿ ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ,
ಶಾಸಕರಾದಂತಹ ಸಮೃದ್ಧಿ ಮಂಜುನಾಥ್ ಸರ್ ಅವರು ಇದನ್ನು ಬಂದುಬಿಟ್ಟು ಅಸೆಂಬ್ಲಿಯಲ್ಲಿ ಮಾತಾಡಿದ್ದಾರೆ, ಮತ್ತು ನ್ಯೂಸ್ ಚಾನಲಲ್ಲಿ ಮಾತಾಡಿದ್ದಾರೆ, ಮೀಡಿಯಾದಲ್ಲಿ ಮಾತಾಡಿದ್ದಾರೆ. ಅವ್ರ ಮನೆ ಹತ್ರ ಹೋಗಿ ವಿಸಿಟಿಂಗ್ ಮಾಡಿ ಅವ್ರಿಗೆ ಎಷ್ಟೋ ಒಂದಷ್ಟು ಸಹಾಯ ಮಾಡಿಕೊಂಡು ಧೈರ್ಯ ತುಂಬಿ ಕಡೆ ಬಂದಿದ್ದಾರೆ. ಅದಕ್ಕೆ ನಾನು ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ. ಈ ಒಂದು 56 ಜನ ಮಕ್ಕಳು ಹೋದವರಲ್ಲಿ ಅಲ್ಲೇನು ಸುನಾಮಿ ಬಂದಿಲ್ಲ, ಅಲ್ಲೇನು ದೊಡ್ಡದಾಗಿ ಭೂಕಂಪ ಬಂದಿಲ್ಲ ಇವರು ಪ್ರಾಣ ಕಳ್ಕೊಳೋದಕ್ಕೆ. ಬೇಜವಾಬ್ದಾರಿಯಿಂದ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಅವರು ಇವತ್ತು ಉಳಿದಿದ್ರೆ ಒಂದು ಇಂಡಿಯಾದಲ್ಲಿ ಬಂದುಬಿಟ್ಟು ಕಲ್ಪನಾ ಚೌಲಾ ಆಗ್ಬೋದಾಗಿತ್ತು, ಇಲ್ಲಾಂದರೆ IAS ಆಫೀಸರ್ ಆಗ್ಬೋದಾಗಿತ್ತು, ಇಲ್ಲಾಂದರೆ ಕಲೆಕ್ಟರ್ ಆಗಿರ್ಬೋದಾಗಿತ್ತು, ಇಲ್ಲಾಂದರೆ ಒಂದು MLA ಆಗಿರ್ಬೋದು, ಒಂದು ಪೊಲೀಸ್ ಆಫೀಸರ್ ಆಗಿರ್ಬೋದು, ಒಂದು ಒಳ್ಳೆ ಡಾಕ್ಟರ್ ಆಗಿರ್ಬೋದು, ಏನೇನೋ ಆಗಿರ್ಬೋದು. ಅವ್ರ ಋಣ ಅಷ್ಟೇ ಇರೋದು. ಅವರು ಕಳ್ಕೊಂಡ್ಬಿಟ್ಟಿದ್ದೀವಿ. ಇವತ್ತು ಇಂಥ ಒಂದು ಸಂಘಟನೆ ಮುಳಬಾಗಲ್ ಕ್ಷೇತ್ರದಲ್ಲಿ ನಡೆದಿರೋದು ಬಂದುಬಿಟ್ಟು ಅದು ಮುಳಬಾಗಿಲಿನ ಜನತೆ ಎಲ್ಲರಿಗೂ ತುಂಬ ಸಂಕಟವಾಗಿರುವಂಥ ಒಂದು ನೋವು. ಇದನ್ನು ದಯವಿಟ್ಟು ವಿದ್ಯಾರ್ಥಿಗಳೆಲ್ಲರೂ ಬಂದುಬಿಟ್ಟು ಇವಾಗಲೇ ಎಷ್ಟೋ ನ್ಯೂಸಲ್ಲಿ ನಾನು ನೋಡಿದ್ದೀನಿ, ಯಾರಾದರೂ ಒಬ್ಬರನ್ನ ಅತ್ಯಾಚಾರ ಗುರಿ ಮಾಡಿ ಒಂದು ಹೆಂಗಸನ್ನ ಸಾಯಿಸಿಬಿಟ್ರೆ ಅದಕ್ಕೆ ಇದು ಸ್ಟ್ರೈಕ್ ಮಾಡಿ ಜಸ್ಟಿಸ್ ಬೇಕು ಅದು ಇದು ಅಂತ ಬಂದುಬಿಟ್ಟು ಎಷ್ಟೋ ಹೋರಾಡಿರೋದು ನಾನು ಚಿಕ್ಕ ವಯಸ್ಸಿಂದ ನ್ಯೂಸ್ ಚಾನಲಲ್ಲಿ ನೋಡಿದ್ದೀನಿ. ಜಸ್ಟಿಸ್ ಫಾರ್ ದೆಮ್ ಅಂತ ಬೇಕು ಅಂತ. ಇವಾಗಲೇ ಎಷ್ಟೋ ಜನ ವಿದ್ಯಾರ್ಥಿಗಳು ಮುಳಬಾಗಲಲ್ಲಿ ಇದ್ದೀರಾ, ನೀವೆಲ್ಲರೂ ಚೆನ್ನಾಗಿದ್ದೀರಾ. ದೇವರು ಒಳ್ಳೇದು ಮಾಡಲಿ, ನೀವು ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ಬೆಳವಣಿಗೆ ಆಗಬೇಕು. ಯಾಕಂದರೆ ಟುಡೇ ಸ್ಟೂಡೆಂಟ್ಸ್ ಆರ್ ಟುಮಾರೋ ಪೀಪಲ್. ಇವತ್ತಿನ ವಿದ್ಯಾರ್ಥಿಗಳೇ ನಾಳಿನ ಪ್ರಜೆಗಳು. ಖಂಡಿತವಾಗ್ಲೂ ಹೇಳಬೇಕು ಅಂದರೆ ಈ ವಿದ್ಯಾರ್ಥಿಗಳೆಲ್ಲರೂ ಸೇರಿ ಇದನ್ನು ಹಿಂಗೆ ಬಿಡದೆ, ಯಾಕಂದರೆ ಇವತ್ತು ಪ್ರಾಣ ನಷ್ಟವಾಗಿರುವಂಥ ಒಂದು ಕುಟುಂಬ, ಪ್ರತಿಯೊಂದು ಕುಟುಂಬಕ್ಕೂ ಹೋಗಿ ನೋಡಿದಾಗ ಆ ಒಂದು ಕುಟುಂಬದ ಪರಿಸ್ಥಿತಿ ತುಂಬ ಬೇಜಾರಾಗತ್ತೆ. ಯಾಕಂದರೆ ಆ ಮನೆಯಲ್ಲಿ ಇವರೇ ಏನೋ ಒಂದು ಓದ್ಕೊಂಡು ಒಂದು ಒಳ್ಳೆ ಕೆಲಸ ಮಾಡಿಕೊಂಡು ಇವರೇ ಆ ಮನೆಯನ್ನು ಪೋಷಣೆ ಮಾಡಬೇಕು. ಆ ಥರ ಒಂದು ಪರಿಸ್ಥಿತಿ ಇದೆ ಅವ್ರಿಗೆ. ಇವತ್ತು ಅವರೇ ಸುತ್ತೋಗ್ಬಿಟ್ಟಿದ್ದಾರೆ. ಇನ್ಮೇಲೆ ಅವರು ಏನಾಗ್ತಾರೋ, ಅವ್ರ ಕುಟುಂಬ ಏನಾಗುತ್ತೋ ಏನೋ ಅಂತ ಗೊತ್ತಿಲ್ಲ. ಹಾಗಾಗಿ ನಾನು ಹೇಳೋದೇನು ಅಂದರೆ, ನಂಬರ್ 1 ಮೇಯ್ನಾಗಿ ಬಂದುಬಿಟ್ಟು ವಿದ್ಯಾರ್ಥಿಗಳೆಲ್ಲ ಒಂದಾಕಿ, ಇವಾಗ ಫಿಲಮ್ ಸ್ಟಾರ್ ಸತ್ತೋಗಿದ್ರೆ ಸ್ಟ್ರೈಕು ಬಂದು, ಮತ್ತು ಪೊಲಿಟಿಷಿಯನ್ ಯಾರಾದರೂ ಸತ್ತೋದ್ರೆ ಸ್ಟ್ರೈಕು ಬಂದು, ಮತ್ತು ಇನ್ನೂ ಎಷ್ಟೆಷ್ಟೋ ನೋಡಿದ್ದೀವಿ. ಈ ಥರ ಈ ಕುಟುಂಬಗಳಿಗೆ, ಈ ಒಂದು 4 ಕುಟುಂಬಗಳಿಗೆ ದಯವಿಟ್ಟು ಸರ್ಕಾರದಿಂದ ಹಾಗೂ ಮಾನ್ಯ ಶಾಸಕರಾದಂತಹ ಒಂದು ಸಮೃದ್ಧಿ ಮಂಜುನಾಥ್ ಸಾರ್ ಅವರು ಖಂಡಿತವಾಗ್ಲೂ ಇವ್ರಿಗೆ ಇದನ್ನು ಬಿಡದೆ ಇದನ್ನು ಇನ್ನೂ ಮುಂತೊಗೊಂಡು ಹೋಗಿ ಇದಕ್ಕೇನು ಮಾಡಬೇಕೋ ಅದನ್ನೆಲ್ಲ ಮಾಡಬೇಕು ಅಂತ ನಾನು ಹೃದಯಪೂರ್ವಕವಾಗಿ ಮಾನ್ಯ ಶಾಸಕರಾದಂತಹ ಸಮೃದ್ಧಿ ಮಂಜುನಾಥ್ ಸಾರ್ ಅವ್ರ ಹತ್ರ ಕೇಳ್ಕೊತಾ ಇದ್ದೀನಿ. ನಾನು ಎಷ್ಟೋ ಸೇವೆಗಳನ್ನು ಮಾಡ್ಕೊಂಡು ಬಂದಿದ್ದೀನಿ, ಎಷ್ಟೋ ಸರ್ವಿಸ್ ಅನ್ನೋದು ಮಾಡಿದ್ದೀವಿ. ಯಾವುದೇ ರಾಜಕೀಯ ಉದ್ದೇಶದಿಂದ ನಾನು ಮಾಡ್ತಾ ಇಲ್ಲ. ಖಂಡಿತವಾಗ್ಲೂ ಈ ಒಂದು ಸೀತಾ ಫೌಂಡೇಶನ್ ಒಂದು ಸಂಸ್ಥೆ ಏನು ಅಂದರೆ, ಖಂಡಿತವಾಗ್ಲೂ ಒಂದು 4 ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ಒಂದು ಗುರಿ, ಒಂದು ಏಮು. ಇದು ಜಸ್ಟ್ ಮುಳಬಾಗಲಲ್ಲೇ ನಾನು ಮಾಡ್ತಾ ಇಲ್ಲ. ಇದು ಬಂದುಬಿಟ್ಟು ಕೋಲಾರ ಆಗಿರಲಿ, ಬೆಂಗಳೂರು ಆಗಿರಲಿ, ಆನೇಕಲ್ ಆಗಿರಲಿ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಮತ್ತು ಆಂಧ್ರ ಪ್ರದೇಶ, ಮತ್ತು ಚೆನ್ನೈ, ಹೈದ್ರಾಬಾದು, ಈ ಥರ ಎಲ್ಲೆಲ್ಲೋ ನನಗೆ ಆದಷ್ಟು ನಾನು ಸಹಾಯ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಲಾಸ್ಟ್ಗೂ ಬಂದುಬಿಟ್ಟು ಮೋದಿ ಅಯೋಧ್ಯಕ್ಕೆ ದುಡ್ಡು ಕೊಡಿ ಅಂತ ಕೇಳಿದ್ರು. ನಮ್ಮ ಸೀತಾ ಫೌಂಡೇಶನ್ ಕಡೆಯಿಂದ ನಾವು 1,08,000 ಕೊಟ್ಟಿದ್ದೀವಿ. ಈ ರೀತಿ ನಮ್ಮದೊಂದು ಒಳ್ಳೆ ಒಂದು ಉದ್ದೇಶದಿಂದ ಬಂದಿರುವಂಥ ಒಂದು NGO ಸಂಸ್ಥೆ. ಈ ಸಂಸ್ಥೆಗೆ ಬಂದುಬಿಟ್ಟು ನಾನು ಒಬ್ಬನೇ ಅಲ್ಲ, ನನ್ನ ಹಿಂದೆ ಬಂದುಬಿಟ್ಟು 10 ಜನ ಇದ್ದಾರೆ, 100 ಜನ ಇದ್ದಾರೆ. ದೇಶ ವಿದೇಶಗಳಿಂದ ಈ ಒಂದು ಟ್ರಸ್ಟ್ಗೆ ಸಹಾಯ ಅನ್ನೋದು ಜಾಸ್ತಿ ಜನ ಮಾಡ್ತಾರೆ. ಆದ್ದರಿಂದ ಎಷ್ಟೋ ಅಷ್ಟು ನಮ್ಮ ಕೈಯಲ್ಲಿ ಆದಷ್ಟು ಒಳ್ಳೇದು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ನಾನು ಮೇಯ್ನಾಗಿ ಏನು ಹೇಳಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ ಅಂದರೆ, ದಯವಿಟ್ಟು ಮುಳಬಾಗಲ್ 15-20 ವರ್ಷದ ಮುಂಚೆ ಯಾವ ಥರ ಇದೆಯೋ ಇವಾಗಲೂ ಹಂಗೆ ಇದೆ. ನನಗೆ ಕಾಣ್ತಾ ಇರೋ ಚೇಂಜಸ್ ಏನು ಅಂದರೆ, ಗಾಡಿಗಳು ಜಾಸ್ತಿ ಕಾಣಿಸ್ತಾ ಇದೆ, ಕಾರ್ಗಳು ಜಾಸ್ತಿ ಕಾಣಿಸ್ತಾ ಇದೆ. ಪಂಚೆ ಕಟ್ಕೊಂಡವರೆಲ್ಲ ಬಂದುಬಿಟ್ಟು ಇವತ್ತು ಪ್ಯಾಂಟು ಟಿ ಶರ್ಟು ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ. ಅದು ರಸ್ತೆಗಳು ಹೆಂಗಿದೆಯೋ ಹಂಗೆ ಇದೆ, ಎಲ್ಲ ಹೆಂಗಿದೆಯೋ ಹಂಗೆ ಇದೆ. ಇವಾಗಲೂ ಒಂದು ಊರಲ್ಲಿ ಒಂದು ಲೈಟ್ ಇರಬೇಕು, ಒಂದು ದೇವಸ್ಥಾನ ಇರಬೇಕು, ಒಂದು ಸ್ಕೂಲ್ ಇರಬೇಕು. ಅರ್ಥ ಆಗ್ತಾ ಇದೆಯಾ? ಇದೆಲ್ಲ ಬೇಕು ಅಂದರೆ ಆ ಊರು ಮೆಂಬರ್ ಯಾರು ಇರ್ತಾರೋ ಅವ್ರನ್ನ ಹಿಡ್ಕೊಂಡು ಶಾಸಕರಾದಂಥ ಅವ್ರ ಹತ್ರ ಹೋಗಿ
ಈ ಥರ ನಮಗೆ ನಮ್ಮ ಊರಿಗೆ ಇದು ಬೇಕು ಅಂತ ಒಂದು 10 ಜನ ಹೋಗಿ ಕೇಳಿದ್ರೆ ಅವರು ಖಂಡಿತವಾಗ್ಲೂ ಅದನ್ನು ರೆಡಿ ಮಾಡ್ಸೋಕ್ಕೆ ಮುಂದುವರ್ತಾರೆ. ಮೇಯ್ನ್ ಇವಾಗಲೂ ಆಕ್ಸಿಡೆಂಟ್ ಆಗಿ ಜನಗಳು ಸತ್ತೋಗ್ಬಿಡ್ತಾ ಇದ್ದಾರೆ. ಕಂಪಲ್ಸರಿ ರೋಡ್ಗಳು ಚೆನ್ನಾಗಿರಬೇಕು. ಆಕ್ಸಿಡೆಂಟ್ ಆಗಬಾರ್ದು ಅಂದರೆ ರೋಡ್ ಚೆನ್ನಾಗಿರಬೇಕು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಚೆನ್ನಾಗಿರ್ಬೇಕು, ಶಾರ್ಟ್ಕಟ್ಸ್ ಇರಬಾರ್ದು. ಒಂದು ಎಲ್ಲದಕ್ಕಿಂತ ಮೇಯ್ನು ನಮ್ಮ ಒಂದು ಮುಲ್ಬಾಗಲ್ ಹೈವೇದಲ್ಲಿ ಬಂದುಬಿಟ್ಟು ಒಂದು ದಿವಸಕ್ಕೆ ಬಂದುಬಿಟ್ಟು ಲಕ್ಷಾಂತರ ವಾಹನಗಳು ಅಲ್ಲಿ ಹೋಗ್ತಾ ಇರುತ್ತೆ. ತಿರುಪತಿಗೆ, ಚೆನ್ನೈಗೆ, ಎಲ್ಲದಕ್ಕೂ ಅಲ್ಲಿಂದನೇ ಹೋಗೋದು. ನಾನು ಯಾವತ್ತೂ ಬಂದುಬಿಟ್ಟು ಡ್ರಿಂಕ್ ಆ್ಯಂಡ್ ಡ್ರೈವ್ ಟೆಸ್ಟೇ ನೋಡಿಲ್ಲ. ಮುಲ್ಬಾಗಲ್ ಟೋಲ್ಗೇಟಲ್ಲಾಗಲಿ, ಮುಲ್ಬಾಗಲ್ ಸಿಟಿಯಲ್ಲಾಗಲಿ, ಎಲ್ಲಾದರೂ ಆಗಲಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಟೆಸ್ಟೇ ನೋಡಿಲ್ಲ. ಅದು ಸ್ವಲ್ಪ ಡ್ರಿಂಕ್ ಆ್ಯಂಡ್ ಡ್ರೈವ್ ಟೆಸ್ಟ್ ಅನ್ನೋದು ಅಧಿಕಾರದಲ್ಲಿ ಇರುವಂಥ ಒಂದು ಟ್ರಾಫಿಕ್ ಪೊಲೀಸ್ ಅವ್ರ ಕಡೆ ಮನವಿ ಮಾಡ್ತಾ ಇದ್ದೀವಿ. ಡ್ರಿಂಕ್ ಆ್ಯಂಡ್ ಡ್ರೈವ್ ಟೆಸ್ಟ್ ಬಂದುಬಿಟ್ಟು ಕಂಪಲ್ಸರಿ ನೀವು ಬಂದುಬಿಟ್ಟು 365 ಡೇಸು ವಾರಕ್ಕೆ 1 ಸಾರಿನೋ 2 ಸಾರಿನೋ 3 ಸಾರಿನೋ ಹೈವೇದಲ್ಲಿ ನಿಲ್ಲಿಸಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಟೆಸ್ಟ್ ಮಾಡಿ ಕಳಿಸ್ಬೇಕು. ಯಾಕಂದರೆ ಆ ರೋಡಲ್ಲಿ ಹೋಗ್ತಾ ಇರುವಂಥ ಒಂದು ಜನಗಳು ಎಷ್ಟೋ ಜನ ಬಂದುಬಿಟ್ಟು ಪಾರ್ಟಿಗೆ ಹೋಗಿ ಅಲ್ಲೋಗಿ ಇಲ್ಲೋಗಿ ಡಾಬಾಗೆ ಹೋಗಿ ಕುಡ್ಕೊಂಡು ಹೋಗ್ಬಿಡ್ತಾರೆ. ಡ್ರಿಂಕ್ ಆ್ಯಂಡ್ ಡ್ರೈವ್ ಟೆಸ್ಟಲ್ಲಿ ಪಾಯಿಂಟ್ ಇದೆ ಅಂತ ಗೊತ್ತಾದರೆ ಯಾರು ಬಂದುಬಿಟ್ಟು ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿ ಆ ಒಂದು ರಸ್ತೆಯಲ್ಲಿ ಹೋಗೋದಕ್ಕೆ ಸ್ವಲ್ಪ ಹಿಂದೆಜ್ಜೆ ಹಾಕ್ತಾರೆ. ಈ ರೀತಿ ಇದೆ. ಯಾಕಂದರೆ ಇವಾಗಲೂ ಒಂದು ಅಪಘಾತ, ಒಂದು ಪ್ರಾಣ ನಷ್ಟ ಅನ್ನೋದು ಬಂದುಬಿಟ್ಟು ಒಂದು ತಾಯಿ ಒಂದು ಮಗುಗೆ ಜನ್ಮ ಕೊಡಬೇಕು ಅಂದರೆ ಎಷ್ಟೋ ಕಷ್ಟ ಇದೆ, ಎಷ್ಟೋ ಸಂಕಷ್ಟ ಇದೆ. 9 ತಿಂಗಳು ಹೊಟ್ಟೆ ಒಳಗಡೆ ಎತ್ತಿ ಒತ್ತಿ ಅದನ್ನು ಸಾಕಿ ಬೆಳೆಸಿ ಆಚೆ ಬಂದಮೇಲೆ ಎಷ್ಟೋ ಕಷ್ಟ ಇದೆ. ಒಂದು ಮಗು, ಒಂದು ಪ್ರಾಣ, ಒಂದು ಗಿಡ ಬೆಳೆಸೋಕ್ಕೆ ಎಷ್ಟು ಕಷ್ಟ ಇದೆಯೋ ಅದರ 10ರಷ್ಟು ಕಷ್ಟ ಇದೆ. ಅಂಥ ಒಂದು ಜೀವ ಬಂದುಬಿಟ್ಟು ಈ ರೀತಿ ವ್ಯರ್ಥವಾಗಿ ಪ್ರಾಣ ನಷ್ಟ ಆಗೋದು ನನಗೆ ಇಷ್ಟ ಆಗ್ತಾ ಇಲ್ಲ. ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡೋದು ಒಂದೇ, ಈ ರೀತಿ ಇನ್ನು ಮುಂದೆ ಯಾರಿಗೂ ಯಾವ ಕುಟುಂಬಕ್ಕೂ ಪ್ರಾಣ ನಷ್ಟ ಅನ್ನೋದಾಗಬಾರ್ದು. ಎಲ್ಲರೂ ಚೆನ್ನಾಗಿರಬೇಕು, ಅದರಲ್ಲಿ ನಾವು ಇರಬೇಕು. ಇನ್ನೊಂದು ಮೇಯ್ನು ಏನೆಲ್ಲಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ವಿದ್ಯಾರ್ಥಿಗಳೆಲ್ಲರೂ ಬಂದುಬಿಟ್ಟು ಖಂಡಿತವಾಗ್ಲೂ ಒಂದು ಜವಾಬ್ದಾರಿಯಿಂದ ಓದ್ಕೊಂಡು ಮುಂದುವರಿಬೇಕು ಅಂತ ನಾನು ತುಂಬ ಆಸೆ ಪಡ್ತಾ ಇದ್ದೀನಿ. ನಮ್ಮ ಒಂದು ಸೀತಾ ಫೌಂಡೇಶನ್ ಸದಾಕಾಲ ನಿಮ್ಮ ಜೊತೆನೇ ಇರುತ್ತೆ. ನಮಗೆ ಎಷ್ಟೋ ಸರ್ವಿಸ್ ಮಾಡೋಕ್ಕಾಗಲ್ಲ, ಎಲ್ಲರಿಗೂ ಸಹಾಯ ಮಾಡೋಕ್ಕಾಗಲ್ಲ. ನಾನೇನು ದೊಡ್ಡ ಶ್ರೀಮಂತಿಕೆ ಇರುವಂಥ ಒಂದು ವ್ಯಕ್ತಿ ಅಲ್ಲ. ನಾನು ಬಡ ಕುಟುಂಬದಿಂದ ಬಂದವಂಥ ಒಂದು ವ್ಯಕ್ತಿ. ನಮ್ಮದು ಪುನಃ ಬಂದುಬಿಟ್ಟು ರಾಮಾಪುರ ಗ್ರಾಮ. ನಮ್ಮ ತಂದೆ, ನಮ್ಮ ತಾತ ಅವರೆಲ್ಲ ಬಂದುಬಿಟ್ಟು ಜ್ಯೋತಿಷ್ಯ ಹೇಳ್ಕೊಂಡು ಜೀವನ ಮಾಡದಿರುವಂಥ ಒಂದು ವ್ಯಕ್ತಿಗಳು. ಇವತ್ತು ಬೆಂಗಳೂರಲ್ಲಿ ಬಂದುಬಿಟ್ಟು ನನಗೆ ಅಂತ ಒಂದು ಸ್ವಂತ ಸೈಟ್ ಕಡೆ ಇಲ್ಲ. ನನ್ನ ಆಸ್ತಿ ಬಂದುಬಿಟ್ಟು 0. ನನ್ನ ಆಸ್ತಿ ಬಂದುಬಿಟ್ಟು ಹೆಂಡತಿ ಮಕ್ಕಳು ಅಷ್ಟೇ. ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ದುಡಿತೀನಿ, ತಿಂತೀನಿ, ಇದ್ದರೆ 10 ಜನಕ್ಕೆ ಸಹಾಯ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಕಂಪಲ್ಸರಿ ಬಂದುಬಿಟ್ಟು ಜೀವನ ಅನ್ನೋದು ತುಂಬ ಜಾಸ್ತಿ ಇಂಪಾರ್ಟೆಂಟು. ಎಲ್ಲರೂ ಒಂದು ಜವಾಬ್ದಾರಿಯನ್ನು ವಹಿಸಿ ಇಂತಹ ಒಂದು ಸ್ಥಿತಿ ಇನ್ನು ಮುಂದೆ ಯಾರಿಗೂ ಬರಬಾರ್ದು, ನಮ್ಮ ಇಂಡಿಯಾದಲ್ಲೇ ಯಾರಿಗೂ ಬರಬಾರ್ದು ಅಂತ ಇವತ್ತು ನಮ್ಮ ಮುಳಬಾಗಲ್ ಕ್ಷೇತ್ರದಲ್ಲಿ ನಡೆದಿರುವಂಥ ಒಂದು ಸಂಘಟನೆ ಇನ್ನು ಮುಂದೆ ಯಾವುದೇ ರೀತಿಯ ಒಂದು ಗೌರ್ಮೆಂಟ್ ಶಾಲೆಗಳಲ್ಲಾಗಲಿ, ಗೌರ್ಮೆಂಟು ಸ್ಕೂಲಲ್ಲಾಗಲಿ, ಟೀಚರ್ಸ್ ಆಗಲಿ, ಅವರಾಗಲಿ ಇವರಾಗಲಿ, ಪಾಪ ಟೀಚರ್ಸ್ನ ಏನು ನಾವು ನಿಲ್ಸೋಕ್ಕಾಗಲ್ಲ. ಯಾಕಂದರೆ ಅವರು ಉದ್ದೇಶಪೂರ್ವಕವಾಗಿ ಮಾಡಿರುವಂಥ ಒಂದು ಕೆಲಸ ಅಲ್ಲ ಇದು. ಅದು ಬೇಜವಾಬ್ದಾರಿ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಇನ್ಸಿಡೆಂಟ್ ನಡೆದುಬಿಟ್ಟಿದೆ. ಹಾಗಾಗಿ ನಾನು ಏನು ಕೋರ್ಕೊತಾ ಇದ್ದೀನಿ ಅಂದರೆ, ಸರ್ಕಾರದಲ್ಲಿ ಮೇಯ್ನಾಗಿ ಬಂದುಬಿಟ್ಟು ಆ ಒಂದು ಮನೆಗೂ ಏನೋ ಒಂದು ಸರ್ಕಾರದಿಂದ ಒಂದು ಸಹಾಯ ಅನ್ನೋದು ಕೊಳ್ಳೇಬೇಕು ಅಂತ ನಾನು ಖಂಡಿತವಾಗ್ಲೂ ಕೋರಿಕೊಳ್ಕೊತಾ ಇದ್ದೀನಿ. ಹಾಗಾಗಿ ಸ್ನೇಹಿತರೆ, ದಯವಿಟ್ಟು ಜೀವನ ಅನ್ನೋದು ಬಂದುಬಿಟ್ಟು ತುಂಬ ಇಂಪಾರ್ಟೆಂಟು. ಲೈಫ್ ಈಸ್ ಜಸ್ಟ್ ಶಾರ್ಟ್. ಇಷ್ಟೇ ಚಿಕ್ಕದು ಜೀವನ. ಬಂದಿದ್ದೀವಿ, ನಾಟಕ ಆಡ್ತೀವಿ, ಸತ್ತೋಗ್ಬಿಡ್ತೀವಿ, ಹೋಗ್ತಾ ಇರ್ತೀವಿ. ಹುಟ್ಟೋವಾಗಲೂ ಬಂದುಬಿಟ್ಟು ಏನು ತೊಗೊಂಡು ಬಂದಿಲ್ಲ, ಸಾಯೋವಾಗಲೂ ಏನು ತೊಗೊಂಡು ಹೋಗಲ್ಲ. ಒಂದು 100 ಕೋಟಿ ದುಡಿದ ಮೇಲೆ MLA ಆಗೋದು ನನಗೂ ಗೊತ್ತು. ಒಂದು 500 ಕೋಟಿ ದುಡಿದ ಮೇಲೆ CM ಆಗೋದು ನನಗೂ ಗೊತ್ತು. ಆದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನಾವು ಅಷ್ಟು ದೊಡ್ಡ ಮಟ್ಟಕ್ಕೆ ಹೋಗಬಾರ್ದು. ಅಷ್ಟೊಂದು ಟೈಮು ಇಲ್ಲ ನಮಗೆ. ಜೀವನ ಅನ್ನೋದು ಬಂದುಬಿಟ್ಟು ತುಂಬ ಚಿಕ್ಕದು. ಒಂದು ರಾಜಕೀಯದಲ್ಲಿ ಜೀವನ ಅನ್ನೋದು ಬಂದುಬಿಟ್ಟು ಇದು ಮಾಡ್ಕೊಳ್ಬೇಕು ಅಂತ ನನಗೆ ಅಂತೂ ಆಸೆ ಇಲ್ಲ.
ನಾನು ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ವಿದ್ಯಾರ್ಥಿಗಳೆಲ್ಲರೂ ಬಂದುಬಿಟ್ಟು ದಯವಿಟ್ಟು ಚೆನ್ನಾಗಿ ಓದ್ಕೊಳ್ಳಿ. ಒಂದು ಜವಾಬ್ದಾರಿಯಿಂದ ನೀವು ಮುಂದುವರಿಬೇಕು ನಿಮ್ಮ ಜೀವನ ಅನ್ನೋದು ಬಂದುಬಿಟ್ಟು ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಜೈ ಶ್ರೀರಾಮ್. ಓಂ ನಮಃ ಶಿವಾಯ. ಸರ್ವಜನ ಸುಖಿನೋ ಭವಂತು. ಸರ್ವ ಕಾರ್ಯಸಿದ್ಧಿ ಪ್ರಾಪ್ತಿರಸ್ತು.